अथ श्रीमद्भागवते महापुराणे पारमहंस्यां संहितायां द्वादशस्कन्धे द्वादशस्कन्धार्थनिरूपणं नाम द्वादशोऽध्यायः। सूत उवाच नमो धर्माय महते नमः कृष्णाय वेधसे ब्राह्मणेभ्यो नमस्कृत्य धर्मान् वक्ष्ये सनातनान्। एतद्वः कथितं विप्राः विष्णोश्चरितमद्भुतं भवद्भिः यदहं पृष्टो नराणां पुरुषोचितम्। अत्र संकीर्तितः साक्षात् सर्वपापहरो हरिः नारायणो हृषीकेशः भगवान् सात्वतां पतिः। अत्र ब्रह्म परं गुह्यं जगतः प्रभवाप्ययम् ज्ञानं च तदुपाख्यानं प्रोक्तं विज्ञानसंयुतं भक्तियोगः समाख्यातो वैराग्यं च तदाश्रयम् पारीक्षितम् उपाख्यानं नारदाख्यानमेव च। प्रायोपवेशो राजर्षेः विप्रशापात् परीक्षितः शुकस्य ब्रह्मर्षभस्य संवादस्य परीक्षितः योगधारणयोत्क्रान्तिः संवादो नारदादयोः अवतारानुगीतं च सर्गः प्राधानिकोऽग्रतः विदुरोद्धव संवादः क्षत्रिमैत्रेययोस्ततः पुराणसंहिता प्रश्नो महापुरुषसंस्थितिः। ततः प्राकृतिकः सर्गः सप्तवैकृतिकाश्च ये ततो ब्रह्माण्डसम्भूतिः वैराजः पुरुषो यतः कालस्य स्थूलसूक्ष्मस्य गतिः पद्मसमुद्भवः भुव उद्धरणेऽम्भोधेः हिरण्याक्षवधो यथा ऊर्ध्वतिर्यगवाक्सर्गो रुद्रसर्गस्तथैव च अर्धनारी नरस्याथ यतः स्वायम्भुवो मनुः शतरूपा च या स्त्रीणाम् आद्या प्रकृतिरुत्तमा सन्तानो धर्मपत्नीनां कर्दमस्य प्रजापतेः अवतारो भगवतः कपिलस्य महात्मनः देवहूत्याश्च संवादः कपिलेन च धीमता नवब्रह्मसमुत्पत्तिः दक्षयज्ञविनाशनम् ध्रुवस्य चरितं पश्चात् पृथोः प्राचीनबर्हिषः नारदस्य च संवादः ततः प्रयव्रतं द्विजाः नाभेस्ततोऽनुचरितं ऋषभस्य भरतस्य च द्वीपवर्षसमुद्राणां गिरिनद्युपवर्णनं ज्योतिश्चक्रस्य संस्थानं पातालनरकस्थितिः दक्षजन्म प्रचेतोभ्यः तत्पुत्रीणां च सन्ततिः यतो देवासुरनराः तिर्यङ्नगखगादयः त्वाष्ट्रस्य जन्मनिधनं पुत्रयोश्च दितेर्द्विजाः दैत्येश्वरस्य चरितं प्रह्लादस्य महात्मनः मन्वन्तरानुकथनं
ಗಜೇಂದ್ರಸ್ಯ ವಿಮೋಕ್ಷಣಂ ಮನ್ವಂತರಾವತಾರಾಶ್ಚ ವಿಷ್ಣೋಃ ಹಯಶಿರಾದಯಃ ಕೌರ್ಮಂ ಧಾನ್ವಂತರಂ ಮಾತ್ಸ್ಯಂ ವಾಮನಂ ಚ ಜಗತ್ಪತೇಃ ಕ್ಷೀರೋದಮಥನಂ ತದ್ವತ್ ಅಮೃತಾರ್ಥೇ ದಿವೌಕಸಾಂ ದೇವಾಸುರಮಹಾಯುದ್ಧಂ ರಾಜವಂಶಾನುಕೀರ್ತನಂ ಇಕ್ಷ್ವಾಕುಜನ್ಮ ತದ್ವಂಶಃ ಸುದ್ಯುಮ್ನಸ್ಯ ಮಹಾತ್ಮನಃ ಇಲೋಪಾಖ್ಯಾನಂ ಅತ್ರೋಕ್ತಂ ತಾರೋಪಾಖ್ಯಾನಂ ಏವ ಚ ಸೂರ್ಯವಂಶಾನುಕಥನಂ ಶಶಾದಾದ್ಯಾ ನೃಗಾದಯಃ ಸೌಕನ್ಯಂ ಚಾಥ ಶರ್ಯಾತೇಃ ಕಕುತ್ಸ್ಥಸ್ಯ ಚ ಧೀಮತಃ ಖಟ್ವಾಂಗಸ್ಯ ಚ ಮಾಂಧಾತುಃ ಸೌಭರೇಃ ಸಗರಸ್ಯ ಚ ರಾಮಸ್ಯ ಕೋಸಲೇಂದ್ರಸ್ಯ ಚರಿತಂ ಕಿಲ್ಬಿಷಾಪಹಂ ನಿಮೇಃ ಅಂಗಪರಿತ್ಯಾಗೋ ಜನಕಾನಾಂಚ ಸಂಭವಃ ರಾಮಸ್ಯ ಭಾರ್ಗವೇಂದ್ರಸ್ಯ ನಿಕ್ಷತ್ರಕರಣಂ ಭುವಃ ಅಹಿಲಸ್ಯ ಸೋಮವಂಶಸ್ಯ ಯಯಾತೇಃ ನಹುಷಸ್ಯ ಚ ದೌಷ್ಯಂತೇಃ ಭರತಸ್ಯಾಪಿ ಶಂತನೋ ತತ್ಸುತಸ್ಯ ಚ ಯಯಾತೇಃ ಜ್ಯೇಷ್ಠಪುತ್ರಸ್ಯ ಯದೋರ್ವಂಶೋನುಕೀರ್ತಿತಃ ಯತ್ರಾವತೀರ್ಣೋ ಭಗವಾನ್ ಕೃಷ್ಣಾಖ್ಯೋ ಜಗದೀಶ್ವರಃ ವಸುದೇವಗೃಹೇ ಜನ್ಮ ತತೋ ವೃದ್ಧಿಶ್ಚ ಗೋಕುಲೇ ತಸ್ಯ ಕರ್ಮಾಣ್ಯಪಾರಾಣಿ ಕೀರ್ತಿತಾನಿ ಅಸುರದ್ವಿಷಃ ಪೂತನಾಸು ಪಯಃಪಾನಂ ಶಕಟೋಚ್ಚಾಟನಂ ಶಿಶೋಃ ತೃಣಾವರ್ತಸ್ಯ ನಿಷ್ಪೇಷಃ ತಥೈವ ಬಕವತ್ಸಯೋಃ ಧೇನುಕಸ್ಯ ಸಹ ಭ್ರಾತುಃ ಪ್ರಲಂಬಸ್ಯ ಚ ಸಂಕ್ಷಯಃ ಗೋಪಾನಾಂ ಚ ಪರಿತ್ರಾಣಂ ಧಾವಾಗ್ನೇಃ ಪರಿಸರ್ಪತಃ ದಮನಂ ಕಾಲಿಯಸ್ಯಾಹೇಃ ಮಹಾಹೇಃ ನಂದಮೋಕ್ಷಣಂ ವ್ರತಚರ್ಯಾ ತು ಕನ್ಯಾನಾಂ ಯತ್ರ ತುಷ್ಟೋ ಅಚ್ಯುತೋ ವ್ರತೈಃ ಪ್ರಾಸಾದೋ ಯಜ್ಞಪತ್ನೀಭ್ಯೋ ವಿಪ್ರಾಣಾಂ ಚಾನುತಾಪನಂ ಗೋವರ್ಧನೋದ್ಧಾರಣಂ ಚ ಶಕ್ರಸ್ಯ ಸುರಭೇರಥ ಯಜ್ಞಾಭಿಷೇಕಂ ಕೃಷ್ಣಸ್ಯ ಸ್ತ್ರೀಭಿಃ ಕ್ರೀಡಾ ಚ ರಾತ್ರಿಷು ಶಂಖಚೂಡಸ್ಯ ದುರ್ಬುದ್ಧೇಃ ವಧೋರಿಷ್ಟಸ್ಯ ಕೇಶಿನಃ ಅಕ್ರೂರಾಗಮನಂ ಪಶ್ಚಾತ್ ಪ್ರಸ್ಥಾನಂ ರಾಮಕೃಷ್ಣಯೋಃ ವ್ರಜಸ್ತ್ರೀಣಾಂ ವಿಲಾಪಶ್ಚ ಮಥುರಾಲೋಕನಂ ತತಃ ಗಜಮುಷ್ಟಿಕಚಾಣೂರ ಕಂಸಾದೀನಾಂಚ ಯೋಧಃ ಮೃತಸ್ಯಾನಯನಂ ಸೂನೋಃ ಪುನಃ ಸಾಂದೀಪನೇರ್ಗುರೋಃ ಮಥುರಾಯಾಂ ನಿವಸತಾ ಯದುಚಕ್ರಸ್ಯ ಯತ್ಪ್ರಿಯಂ ಕೃತಂ ಉದ್ಧವ ರಾಮಾಭ್ಯಾಂ ಯುತೇನ ಹರಿಣಾ ದ್ವಿಜಾಃ ಜರಾಸಂಧ ಸಮಾನೀತ ಸೈನ್ಯಸ್ಯ ಬಹುಶೋ ವಧಃ ಘಾತನಂ ಯವನೇಂದ್ರಸ್ಯ ಕುಶಸ್ಥಲ್ಯಾ ನಿವೇಶನಂ ಆದಾನಂ ಪಾರಿಜಾತಸ್ಯ ಸುಧರ್ಮಾಯಾಃ ಸುರಾಲಯಾತ್ ರುಕ್ಮಿಣ್ಯಾ ಹರಣಂ ಯುದ್ಧೇ
ಪ್ರಮಥ್ಯ ದ್ವಿಷತೋ ಹರೇಃ ಹರಸ್ಯ ಜೃಂಭಣಂ ಯುದ್ಧೇ ಬಾಣಸ್ಯ ಭುಜಕೃಂತನಂ ಪ್ರಾಗ್ಜ್ಯೋತಿಷಪತಿಂ ಹತ್ವಾ ಕನ್ಯಾನಾಂ ಹರಣಂ ಚ ಯತ್ ಚೈದ್ಯಪೌಂಡ್ರಕಶಾಲ್ವಾನಾಂ ದಂತವಕ್ತ್ರಸ್ಯ ದುರ್ಮತೇಃ ಶಂಬರೋ ದ್ವಿವಿಧಃ ಪೀಠೋ ಮುರಃ ಪಂಚಜನಾದಯಃ ಮಾಹಾತ್ಮ್ಯಂ ಚ ವಧಸ್ತೇಷಾಂ ವಾರಾಣಸ್ಯಾಶ್ಚ ದಾಹನಂ ಭಾರಾವತರಣಂ ಭೂಮೇಃ ನಿಮಿತ್ತೀಕೃತ್ಯ ಪಾಂಡವಾನ್ ವಿಪ್ರಶಾಪಾಪದೇಶೇನ ಸಂಹಾರಸ್ವಕುಲಸ್ಯ ಚ ಉದ್ಧವಸ್ಯ ಚ ಸಂವಾದೋ ವಾಸುದೇವಸ್ಯ ಚಾದ್ಭುತಃ ಯತ್ರಾತ್ಮವಿದ್ಯಾ ಹ್ಯಖಿಲಾ ಪ್ರೋಕ್ತಾ ಧರ್ಮ ವಿನಿರ್ಣಯಃ ತತೋ ಮರ್ತ್ಯ ಪರಿತ್ಯಾಗ ಆತ್ಮಯೋಗಾನುಭಾವತಃ ಯುಗಲಕ್ಷಣವೃತ್ತಿಶ್ಚ ಕಲೌ ನೃಣಾಂ ಉಪಪ್ಲವಃ ಚತುರ್ವಿಧಶ್ಚ ಪ್ರಲಯ ಉತ್ಪತ್ತಿಃ ತ್ರಿವಿಧಾ ತಥಾ ದೇಹತ್ಯಾಗಶ್ಚ ರಾಜರ್ಷೇಃ ವಿಷ್ಣುರಾತಸ್ಯ ಧೀಮತಃ ಶಾಖಾಪ್ರಣಯನಂ ಋಷೇಃ ಮಾರ್ಕಂಡೇಯಸ್ಯ ಸತ್ಕಥಾ ಮಹಾಪುರುಷವಿನ್ಯಾಸಃ ಸೂರ್ಯಸ್ಯ ಜಗದಾತ್ಮನಃ ಇತಿ ಚೋಕ್ತಂ ದ್ವಿಜಶ್ರೇಷ್ಠಾ ಯತ್ಪೃಷ್ಟೋಹಂ ಇಹಾಸ್ಮಿ ವಃ ಲೀಲಾವತಾರಕರ್ಮಾಣಿ ಕೀರ್ತಿತಾನೀಹ ಸರ್ವಶಃ ಪತಿತಸ್ಖಲಿತಶ್ಚಾರ್ತಃ ಕ್ಷುತ್ವಾ ವಾ ವಿವಶೋ ಬ್ರುವನ್ ಹರಯೇ ನಮ ಇತ್ಯುಚ್ಚೈಃ ಮುಚ್ಯತೆ ಸರ್ವಪಾತಕಾತ್ ಸಂಕೀರ್ತ್ಯಮಾನೋ ಭಗವಾನನಂತಃ ಶ್ರುತಾನುಭಾವೋ ವ್ಯಸನಂ ಹಿ ಪುಂಸಾಂ ಪ್ರವಿಶ್ಯ ಚಿತ್ತಂ ವಿಧುನೋತ್ಯಶೇಷಂ ಯಥಾ ತಮೋರ್ಕೋ ಅಭ್ರಮಿವಾತಿವಾತಃ ಮೃಷಾಗಿರಸ್ತಾಃ ಹ್ಯಸತೀಃ ಅಸತ್ಕಥಾ ನ ಕಥ್ಯತೆ ಯದ್ ಭಗವಾನ್ ಅಧೋಕ್ಷಜಃ ತದೇವ ಸತ್ಯಂ ತದುಹೈವ ಮಂಗಳಂ ತದೇವ ಪುಣ್ಯಂ ಭಗವದ್ಗುಣೋದಯಂ ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ಮನಸೋ ಮಹೋತ್ಸವಂ ತದೇವ ಶೋಕಾರ್ಣವ ಶೋಷಣಂ ನೃಣಾಂ ಯದುತ್ತಮ ಶ್ಲೋಕ ಯಶೋನುಗೀಯತೆ ನ ತದ್ವಚಶ್ಚಿತ್ರಪದಂ ಹರೇರ್ಯಶೋ ಜಗತ್ಪವಿತ್ರಂ ಪ್ರಗೃಣೀತ ಕರ್ಹಿಚಿತ್ ತದ್ವಾಂಕ್ಷತೀರ್ಥಂ ನ ತು ಹಂಸ ಸೇವಿತಂ ಯತ್ರಾಚ್ಯುತಃ ತತ್ರ ಹಿ ಸಾಧವೋ ಮಲಾಃ ಸ ವಾಗ್ವಿಸರ್ಗೋ ಜನತಾಕ ಸಂಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮಾನಿ ಅನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ ನೈಷ್ಕರ್ಮ್ಯಂ ಅಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವತಭದ್ರಮೀಶ್ವರೇ ನ ಹ್ಯರ್ಪಿತಂ ಕರ್ಮ ಯದಪ್ಯನುತ್ತಮಂ ಯಶಶ್ರಿಯಾಂ ಏವ ಪರಿಶ್ರಮಃ ಪರೋ ವರ್ಣಾಶ್ರಮಾಚಾರ ತಪಶ್ರುತಾದಿಷು ಅವಿಸ್ಮೃತಿಃ ಶ್ರೀಧರಪಾದಪದ್ಮಯೋಃ ಗುಣಾನುವಾದ ಶ್ರವಣಾದಿಭಿರ್ಹರೇಃ ಅವಿಸ್ಮೃತಿಃ ಕೃಷ್ಣಪದಾರವಿಂದಯೋಃ ಕ್ಷಿಣೋತ್ಯಭದ್ರಾಣಿ ಶಮಂ ತನೋತಿ ಚ ಸತ್ವಸ್ಯ ಶುದ್ಧಿಂ ಪರಮಾತ್ಮಭಕ್ತಿಂ ಜ್ಞಾನಂ ಚ ವಿಜ್ಞಾನ ವಿರಾಗಯುಕ್ತಂ ಯೂಯಂ ದ್ವಿಜಾಗ್ರ್ಯಾ ಬತ ಭೂರಿಭಾಗಾಃ ಯಚ್ಛಶ್ವತ್ ಆತ್ಮನಿ
అఖిలాత్మభూతం నారాయణం దేవం అదేవమీశం అజస్రభావాః భజతా వివేశ్య అహం చ సంమారిత ఆత్మతత్వం శ్రుతం పురా మే పరమర్షివక్త్రాత్ ప్రాయోపవేశే నృపతేః పరీక్షితః సదసి ఋషీణాం మహతాం చ శృణ్వతాం ఏతద్వక్కథితం విప్రాః కథనీయోరు కర్మణః మాహాత్మ్యం వాసుదేవస్య సర్వ అశుభ వినాశనం య ఏవం శ్రావయేన్నిత్యం యామక్షణం అనన్యధీః శ్రద్ధావాన్ యో ను శృణుయాత్ పునాతి ఆత్మానమేవ సః ద్వాదశ్యాం ఏకాదశ్యాం వా శృణ్వన్నాయుష్యవాన్ భవేత్ పఠత్యనశ్నన్ ప్రయతః తతో భవత్యపాతకీ పుష్కరే మథురాయాం చ ద్వారవత్యాం యతాత్మవాన్ ఉపోష్య సంహితామేతాం పఠిత్వా ముచ్యతే భయాత్ దేవతా మునయః సిద్ధాః పితరో మనవో నృపాః యచ్చంతి కామాన్ గృణతః శృణ్వతో యస్య కీర్తనాత్ ऋचो यजूंषि सामानि द्विजो अधीत्यानुविन्दते मधुकुल्या घृतकुल्याः पयकुल्याश्च तत्फलम् पुराणसंहितामेताम् अधीत्य प्रह्यतो द्विजः प्रोक्तं भगवता यत्तु तत्पदं परमं व्रजेत् विप्रोधीत्य आप्नुयात् प्रज्ञां राजन्यः उदधिमेखलां वैश्यो निधिपतित्वं च शूद्रशुद्ध्येतपातकात् कलिमलसंहति कालनोऽखिलेशो हरिः इतरत्र न गीयते ह्यभीक्ष्णम् इह तु पुनर्भगवान् अशेषमूर्तिः परिपठितोऽनुपदं कथाप्रसङ्गैः तमहम् अजम् अनन्तम् आत्मतत्त्वम् जगदुदयस्थिति संयम आत्मशक्तिम् द्युपतिभिः अजशक्रशङ्कराद्यैः दुरवसितस्तवम् अच्युतं नतोऽस्मि उपचित नवशक्तिभिः स्व आत्मनि उपरचित स्थिर जङ्गमालयाय भगवत उपलब्धि मात्रधाम्ने सुरर्षभाय नमः सनातनाय स्वसुख निभृतचेताः तद्युधस्तान्यभावोऽपि अजित रुचिरलीला कृष्टसारस्तदीयम् व्यतनुत कृपया यः तत्त्वदीपं पुराणं तमखिल वृजिनघ्नं व्याससूनुं नतोऽस्मि। श्रीहरे नमः। इति श्रीमद्भागवते महापुराणे पारमहंस्यां संहितायां 12 स्कन्धे 12 स्कन्धार्थनिरूपणं नाम 12 अध्यायः।